ಸೂಕ್ತ ಮಳೆ ಬೆಳೆ ಮತ್ತು ಲೋಕ ಕಲ್ಯಾಣಾರ್ಥವಾಗಿ 30 ಜನರಿಂದ ಪಾದಯಾತ್ರೆ. 13 ವರ್ಷಗಳಿಂದ ಬೆಂಗಳೂರಿನ ಒಂದು ಗ್ರಾಮದ ಭಕ್ತರ ಗುಂಪು ತಿರುಪತಿಗೆ ಪಾದಯಾತ್ರೆ. ಯಲಹಂಕ ತಾಲೂಕು ಚೆಲ್ಲಹಳ್ಳಿಯ 30 ಜನರ ಗುಂಪು 7 ದಿನ ತಿರುಪತಿಗೆ ಪಾದಯಾತ್ರೆ. ಇಂದು ಮುಂಜಾನೆ 4 ಗಂಟೆಗೆ ಪಾದಯಾತ್ರೆ ಶುರು. ಯಲಹಂಕದಿಂದ 270 ಕಿಲೋಮೀಟರ್ ಪಾದಯಾತ್ರೆ. ದಿನಕ್ಕೆ 30 ರಿಂದ 40 ಕಿಲೋಮೀಟರ್ ನಡೆಯಲಿರುವ ಪಾದಯಾತ್ರಿಗಳು ಕೊನೆಯ ದಿನ ಬೆಟ್ಟ ಹತ್ತಿ ತಿರುಪತಿ ತಿಮ್ಮಪ್ಪನ ದರ್ಶನ ಪಡೆದು ವಾಪಸ್. 13 ವರ್ಷಗಳಿಂದ ಪಾದಯಾತ್ರೆ ನಡೆಸ್ತಾ ಇರುವಂತಹ ಚೆಲ್ಲಹಳ್ಳಿಯ ಭಕ್ತ ಸಮೂಹ 18 ವರ್ಷದ ಯುವಕನಿಂದ ಹಿಡಿದು 70 ವರ್ಷದ ಮುದುಕನ ತನಕ ತಂಡದಲ್ಲಿ ಇದ್ದಾರೆ. ಎಂಜಿನಿಯರಿಂಗ್ ವಿದ್ಯಾರ್ಥಿಯೂ ಕೂಡ ಪಾದಯಾತ್ರೆಯಲ್ಲಿ ಇರೋದು ವಿಶೇಷ. ಆಧ್ಯಾತ್ಮ ಮತ್ತು ವಾಸ್ತವಿಕ ಪ್ರಪಂಚ ತಿಳಿಯಲು ಪಾದಯಾತ್ರೆ ನೆರವು. ಈ ಸಲ 30 ಜನರ ಗುಂಪಿನಿಂದ ಪಾದಯಾತ್ರೆ ನಡೀತಾ ಇದೆ. ನಿನ್ನೆ ರಾತ್ರಿ ಪಾದಯಾತ್ರೆ ಹೊರಡೋ ಭಕ್ತ ಸಮೂಹಕ್ಕೆ ಚೆಲ್ಲಹಳ್ಳಿ ಗ್ರಾಮದಲ್ಲಿ ಸನ್ಮಾನ. ಶ್ರೀರಾಮನ ದೇವಸ್ಥಾನದ ಬಳಿ ಭಕ್ತ ಸಮೂಹಕ್ಕೆ ಸನ್ಮಾನಿಸಿದ ಚೆಲ್ಲಹಳ್ಳಿ ಗ್ರಾಮಸ್ಥರು ಕ್ಷೇಮವಾಗಿ ಹೋಗಿ ಲಾಭವಾಗಿ ಬರಲು ಶುಭ ಆರೈಕೆ. ಶಿವಕುಮಾರ ಸ್ವಾಮಿ, ಸಿದ್ದಿ ಟಿವಿ.